ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಮತ್ತು 12ನೇ ಕಂತಿನ ಹಣ ಜಮಾ ಆಗಿದೆ ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಮೆಂಟ್ ಅಲ್ಲಿ ಜನರೇ ಇರುವಂತದ್ದು, ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ನಾನು ಮೆಸೇಜ್ ಕೂಡ ನಿಮ್ಮಿಂದ ಇಟ್ಕೊಂಡೆ ಈ ಒಂದು ಜಮಾ ಆಗ್ತಾ ಇದೆಯಾ, ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಕಮೆಂಟ್ ಅಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಫೇಸ್ಬುಕ್ ನಲ್ಲಿ ಕೇಳಿದ್ರು, ಸೊ ಮತ್ತೆ ಇಲ್ಲಿ ಯೂಟ್ಯೂಬ್ ನಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇದ್ರು ಬಹಳಷ್ಟು ಜನ. ಸೊ ಏನಪ್ಪಾ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸರ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ಆದ್ರೆ ಹಣ ಜಮಾ ಆಗ್ತಾ ಇಲ್ಲ, 2,000 ರೂಪಾಯಿ ಹಣ ಜಮಾ ಆಗ್ತಾ ಇಲ್ಲ ಆದ್ರೆ ಮೆಸೇಜ್ ಬರ್ತಾ ಇದೆ. ಸೊ ನಾವು ಖಾತೆಗೆ ಚೆಕ್ ಮಾಡಿ ನೋಡಿದ್ರೆ ನಮ್ಗೆ ಅಮೌಂಟೇ ಬರ್ತಾ ಇಲ್ಲ, ಯಾಕೆ ಈ ಒಂದು ಮಾಹಿತಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಏನ್ ಮಾಡ್ಬೇಕು ಹೇಳಿ, ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬೇಕಾಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ಸೊ ಈಗ ಒಂದೊಂದಾಗಿ ಮೊದಲನೇದಾಗಿ ನಾನು ಕಮೆಂಟ್ ಅನ್ನ ತೋರಿಸ್ತಾ ಹೋಗ್ತೀನಿ, ಮೆಸೇಜ್ ಕೂಡ ತೋರಿಸ್ತೀನಿ. ನಂತರ ಆ ಒಂದು ಮೆಸೇಜ್ ಬರ್ತಾ ಇದ್ರೆ ಆದ್ರೆ ಹಣ ಸಿಗ್ತಾ ಇಲ್ಲ, ನಮ್ಮ ಹಣ ಜಮಾ ಆಗ್ತಾ ಇಲ್ಲ, ಸೊ ಅನ್ನೋದ್ರ ಬಗ್ಗೆ ಕ್ಲಿಯರಿಟಿಯನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ, ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಮೆಸೇಜ್ ಯಾವ ರೀತಿಯಾಗಿ ಬಂದಿದೆ ಅಂದ್ರೆ, ಕಮೆಂಟ್ ಐ ವಿಲ್ ರಿಸೀವ್ ಅಂತ ಬಂದಿದೆ. ಸೊ ಈ ಒಂದು ಮೆಸೇಜ್ಗೆ, ಈ ಒಂದು ಕಮೆಂಟ್ಗೆ ಯಾವಾಗ ಬ್ರೋ ಅಂತಾನು ಕೂಡ ರಿಪ್ಲೈ ಒಬ್ರು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಲೈವ್ ಕೂಡ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು ನೀವು, ಲೈವ್ ಪ್ರೂಫ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕಮೆಂಟ್ ಕೂಡ ಬಂದಿರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ಕಮೆಂಟ್ ನಮಗೆ ತೋರಿಸ್ತೇನೆ ನೋಡಿ, ಇಲ್ಲಿ ರಿಸೀವ್ಡ್ 4,000 12 ಗಂಟೆ 16 ನಿಮಿಷಕ್ಕೆ ನಿನ್ನೆ, ಇದು ಟುಡೇ ಅಂತ ಕೊಟ್ಟಿದಾರಲ್ವ, ಇದು ನಿನ್ನೆ ಬಂದಿರುವಂತದ್ದು. ಸೊ ಬ್ರೋ ಪಕ್ಕನ ಅಂತೂ ಕೂಡ ಇದಕ್ಕೆ ಕಮೆಂಟ್ ಮಾಡಿರುವಂತದ್ದು. ನಿಜ ವೀಕ್ಷಕರೇ, ಅಮೌಂಟ್ ಜಮಾ ಆಗ್ತಾ ಇದೆ, ಆದ್ರೆ ಇಲ್ಲಿ 100% ಜನರಲ್ಲಿ ಒಂದು 40 ಫಲಾನುಭವಿಗಳಿಗೆ ಅಮೌಂಟ್ ಬಂದಿರುವಂತದ್ದು. ಯಾಕಂದ್ರೆ ನಾವು ಬಂದಿರೋರ ಬಗ್ಗೆ ಮಾತ್ರ ಮಾತಾಡೋದು ಬೇಡ, ಯಾಕಂದ್ರೆ ಬಂದಿಲ್ದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ SC/ST ಫಲಾನುಭವಿಗಳಲ್ಲೇ ಬಹಳಷ್ಟು ಜನ ಇನ್ನೂ ಕೂಡ ಪೆಂಡಿಂಗ್ ಇರುವಂತದ್ದು. ಸೊ ಅವ್ರ ಬಗ್ಗೆನೂ ಕೂಡ ನಾವು ಮಾತನಾಡೋಣ. ಇಲ್ಲಿ ನೋಡಿ, ಇದಾದ್ಮೇಲೆ ನಿಮ್ಗೆ ಇನ್ನೊಂದು ಕಮೆಂಟ್ಗಳನ್ನ ತೋರಿಸ್ತೇನೆ ನೋಡಿ. ಇಲ್ಲಿ ಸರ್ ನಾವು SC ಬಂತು 4,000 ಬಂತು ಅಂತ ಇಲ್ಲಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿರುವಂತದ್ದು ಬೆಳಿಗ್ಗೆನೆ ಬಂದಿದೆ, ಆದ್ರೆ ಬಹಳಷ್ಟು ಜನರಿಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡಿರುವಂತದ್ದು. ಸೊ ಈ ರೀತಿನೂ ಕೂಡ ಜನರಿಂದ ಕಮೆಂಟ್ ಬರ್ತಾ ಇದೆ. ಸೊ ಬಹಳಷ್ಟು ಫಲಾನುಭವಿಗಳಿಗೆ ಇನ್ನೂ ಅಮೌಂಟ್ ಹೋಗ್ತಾ ಇಲ್ಲ, ಸೊ ಒಬ್ಬೊಬ್ಬರಿಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಜಮಾ ಆಗ್ತಾ ಇದೆ ಅಂತಾನು ಕೂಡ ಕಮೆಂಟ್ ಬರ್ತಾ ಇದೆ. ಇಲ್ಲಿ ನೋಡಿ ಇನ್ನೊಂದು ಕಮೆಂಟ್ ನೋಡ್ಬೋದು, ನಮಗೆ ಜಸ್ಟ್ ಕ್ರೆಡಿಟ್ ಆಯ್ತು ಸರ್, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇರುವಂತದ್ದು. ಸೊ ಜಸ್ಟ್ 2,000 ರೂಪಾಯಿ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು, ಒಬ್ಬೊಬ್ಬರಿಗೆ 4,000 ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರಲ್ದವರಿಗೆ 4,000 ಕೂಡ ಜಮಾ ಆಗ್ತಾ ಇದೆ. ಸೊ ಅಂತವ್ರಿಗೂ ಕೂಡ 4,000 ಅಮೌಂಟ್ ಜಮಾ ಆಗ್ತಾ ಇದೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 2,000 ಹಣ ಜಮಾ ಆಗ್ತಾ ಇದೆ. ಸೊ ಇದೆಲ್ಲ ನೋಡಿದ ಬಳಿಕ ಇಲ್ಲಿ ಒಬ್ಬೊಬ್ಬರಿಗೆ ಅಮೌಂಟ್ ಹೋಗ್ತಾ ಇಲ್ಲ, ಮತ್ತೆ ಫೇಕ್ ನ್ಯೂಸ್ ಅಂತಾನು ಕೂಡ ಹೇಳೋರಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಉತ್ತರ ಕೊಡ್ತೀನಿ. ಸೊ ಇಲ್ಲಿ ಫೇಕ್ ನ್ಯೂಸ್ ಅಂತಾನು ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ, ಜಮಾ ಆಗಿರುವಂತಹ ಲೈವ್ ಪ್ರೂಫ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಮೆಸೇಜ್ ಕೂಡ ತೋರಿಸ್ತೀನಿ ನೋಡೋರಂತೆ. ಸೊ ಮತ್ತೆ ಲಾಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಫೇಕ್ ನ್ಯೂಸ್ ಅನ್ನೋರಿಗೆ ಈಗಾಗಲೇ ನಾನು ಕಮೆಂಟ್ಗಳನ್ನು ತೋರಿಸಿದ್ದೀನಿ. ಸೊ ಈಗ ಮೆಸೇಜ್ ಕೂಡ ತೋರಿಸ್ತೇನೆ. ಸಾಕಷ್ಟು ಜನ ಈಗ ನಮಗೆ ಇನ್ನೂ ಕೂಡ ಬಂದಿಲ್ಲ ಫೇಕ್ ನ್ಯೂಸ್ ಅಂತ ಅಂತಾರೆ. ಸೊ ನಿಮ್ಗೆ ಬಂದಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ 15ನೇ ತಾರೀಕು ನಿನ್ನೆನೆ ಬಿಡುಗಡೆ 12ನೇ ಕಂತಿನ ಆಗಿರುವಂಥದ್ದು. ಅದ್ರ ಜೊತೆ 11ನೇ ಕಂತಿನ ಸೇರಿಸಿ ಬಿಡ್ತಾ ಇದ್ದಾರೆ. ನಿಮಗೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಇಲ್ಲ, ಫೇಕ್ ನ್ಯೂಸ್ ಅಂತ ಅರ್ಥ ಇಲ್ಲ. ಇನ್ನು ಕೂಡ ಕೆಲವೊಂದಿಷ್ಟು ದಿನಗಳಿದಾವೆ. ಸೊ 11ನೇ ಕಂತಿಗೋಸ್ಕರನೇ ಇದಾವೆ, 12ನೇ ಕಂತಿನಗೋಸ್ಕರನೇ ಇದಾವೆ, ಅಲ್ಲಿ ಬರ್ಬೋದು ಕಣ್ರಿ. ಸೊ ವೇಟ್ ಮಾಡಿ, ಯಾಕಂದ್ರೆ ಇವರಿಗೆ ಅಮೌಂಟ್ ಹಾಕಲಿಕ್ಕೆ ಡಿಲೇ ಆಗೋದಂತೂ ನಿಜಾನೇ. ಸೊ ನಾವು ವೇಟ್ ಮಾಡ್ವಿ, ನೀವು ಅಷ್ಟೇ ಅಲ್ಲ, ನಾವು ಕೂಡ ವೇಟ್ ಮಾಡಲೇಬೇಕು, ನೀವು ಎಲ್ಲ ಒಂದೇನೆ. ಸೊ ವೇಟ್ ಮಾಡಿದ್ರೇನೆ ಅಮೌಂಟ್ ಜಮಾ ಆಗೋದು. 2,000 ರೂಪಾಯಿ ಎಲ್ಲಿಂದನೂ ಬಂದು ಹೆಲ್ಪ್ ಆಗ್ತಾ ಇದೆ ಅಂದ ಬಳಿಕ ನಾವು ವೇಟ್ ಮಾಡೋದ್ರಲ್ಲಿ ಮತ್ತೇನಿಲ್ಲ. ಸೊ ಇದಕ್ಕೇನು ಕೆಲಸ ಮಾಡಬೇಕಾಗಿಲ್ಲ, ನಾವು ವೇಟ್ ಮಾಡಬೇಕಷ್ಟೇ. ಸೊ ಅಮೌಂಟ್ ಬರುತ್ತೆ ವೀಕ್ಷಕರೇ. ಸಾಕಷ್ಟು ಫಲಾನುಭವಿಗಳಿಗೆ ನಿನ್ನೆನೆ ಜಮಾ ಆಗಿರುವಂಥದ್ದು. ಸೊ ನಿಮಗೂ ಕೂಡ ಜಮಾ ಆಗುತ್ತೆ. ಒಂದೇ ದಿನದಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ಲಿಕ್ಕೆ ಆಗಲ್ಲ ಅಂತ ಸ್ಪಷ್ಟನೆಯಾಗಿ ಮೊದಲನೇ ಹೇಳಿಬಿಟ್ಟಿದ್ದಾರೆ. ಸೊ ಆದ್ರೆ ಈಗ ನೀವು ವೇಟ್ ಮಾಡುವಂತಹ ಸಾಧ್ಯತೆ ಇದೆ, ವೇಟ್ ಮಾಡಿ. ಆದಷ್ಟು 2-3 ದಿನಗಳಲ್ಲಿ ಅಮೌಂಟ್ ಜಮಾ ಆಗಿರುವಂತ ಸಾಧ್ಯತೆ ಇದೆ ವೀಕ್ಷಕರೇ. ಸೊ ಈಗ ಈ ಒಂದು ಮೆಸೇಜ್ ನೋಡ್ಕೊಳ್ಳಿ, ಇಲ್ಲಿ 4,000 ಹಣ ಜಮಾ ಆಗಿರುವಂತದ್ದು. ಸೊ ನಿನ್ನೆನೆ ಇದು 15/7/2024 ನೋಡ್ಕೊಳ್ಳಿ. ಸೊ ನಿನ್ನೆನೆ ಜಮಾ ಆಗಿರುವಂತದ್ದು ಇದು ಅಮೌಂಟ್. ಸೊ ಸಾಕಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಅಮೌಂಟ್ ಬಂದಿರುವಂತದ್ದು. ಸೊ ಅದರಲ್ಲಿ ಒಬ್ಬ ಫಲಾನುಭವಿಗಳು ನನಗೆ ಮೆಸೇಜ್ ಮಾಡಿದ್ರು. ಸೊ ಅದರ ಮುಖಾಂತರ ಒಂದು
ಅದನ್ನು ಸ್ಕ್ರೀನ್ಶಾಟನ್ನು ಬಿಡಿಸ್ಕೊಂಡೆ ನಾನು. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತೀನಿ ಅಂದಿದ್ದೆ. ಸೊ ಇಲ್ಲಿ ನೋಡಿ, ಒಬ್ಬ ಕಮೆಂಟ್ ಮಾಡಿದ್ದಾರೆ ಒಬ್ಬರು, ಮತ್ತು ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡಿದ್ರು ನಿನ್ನೆ ನನಗೆ. ಅಲ್ಲಿ ನೋಡಿದೆ ನಾನು, ಮೆಸೇಜ್ ಬರ್ತಾ ಇದೆ, ಸರ್ ಆದರೆ ಅಮೌಂಟ್ ಜಮಾ ಆಗಿಲ್ಲ, ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿ ಅಂತ ಸಾಕಷ್ಟು ಫಲಾನುಭವಿಗಳು ತಿಳಿಸಿದ್ರು. ಸೊ ಆದರೆ ವಾಪಸ್ ಅದಕ್ಕೆ ರಿಪ್ಲೈ ಮಾಡಿದರೆ ಓಕೆ ಅಂತ ನಾನು ಅದು ರಿಪ್ಲೈ ಮಾಡಿದ ತಕ್ಷಣ ಅದು ಒಂದು ಕಮೆಂಟ್ ಸಿಗ್ತಾ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಜನ ಕಮೆಂಟ್ ಮಾಡಿದ ಕಾರಣ ಕಮೆಂಟ್ ಸಿಗ್ತಾ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ. ಅದಕ್ಕೆ ನಾನು ನಿಮಗೆ ಮೆಸೇಜ್ ಮಾಡಿ ಅಂತ ಹೇಳೋದು. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ಸೊ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ ಅಲ್ಲಿಂದಲ್ಲಿ ಅಂತ ನಾನು ನಿಮಗೆ ಅದಕ್ಕೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದು, ಓಕೆನಾ. ಸೊ ಈಗ ಇಲ್ಲಿ ಕೂಡ ಒಂದು ಕಮೆಂಟ್ ಮಾಡಿರುವಂಥದ್ದು, ಬೇಕಾದ್ರೆ ನೀವು ವಿಡಿಯೋಗಳ ಕಮೆಂಟ್ಗಳನ್ನು ನೋಡ್ಕೋಬಹುದಾಗಿರುತ್ತೆ. ಸೊ ಮೆಸೇಜ್ ಬಂದಿದೆ, ಅಮೌಂಟ್ ಜಮಾ ಆಗಿಲ್ಲ ಅಂತ ಈ ಒಂದು ಕಮೆಂಟ್ ಬಂದಿರುವಂಥದ್ದು ಸಾಕಷ್ಟು ಫಲಾನುಭವಿಗಳಿಂದ. ಓಕೆ ವೀಕ್ಷಕರೇ, ಇಲ್ಲಿ ಎರಡು ತರಂತಹ ಒಂದು ಸಾಲ್ವ್ ಮಾಡ್ಕೋಬಹುದಾಗಿರುತ್ತೆ. ನೀವು ಅಮೌಂಟ್ ಹೇಗೆ ಜಮಾ ಆಗಿದೆ ಹೇಗಿಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು. ಅಂದರೆ DBT ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ನೀವು ಏನು ಮಾಡಬೇಕಾಗುತ್ತೆ, ಒಂದು 2-3 ದಿನಗಳ ಕಾಲ ಬಿಟ್ಕೊಂಡು ಚೆಕ್ ಮಾಡಿ. ಯಾಕಂದರೆ ಅಪ್ಡೇಟ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಅದು ಇನ್ನೂ ಕೂಡ. ಸೊ ಅಪ್ಡೇಟ್ ಮಾಡಿದ್ದೆ ಆದರೆ ಇವತ್ತೇ ತೋರಿಸುತ್ತೆ, ಅಪ್ಡೇಟ್ ಮಾಡಿಲ್ಲ ಅಂದರೆ 2-3 ದಿನಗಳ ಕಾಲ ವೇಟ್ ಮಾಡಿಕೊಂಡು ಆ ಒಂದು DBT ಆ್ಯಪ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋದು. ಹಾಗಾದರೆ ಹೇಗೆ ಚೆಕ್ ಮಾಡ್ಕೋಬಹುದು, ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಇದ್ರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೀವು ಅನ್ಬೋದು. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಬೇಕಾದರೆ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲ್ನಲ್ಲಿನೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಅದಾದ ತಕ್ಷಣ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ, ನೀವು ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೋಬಹುದು. ಸೊ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಲಿಸ್ಟ್ ಅನ್ನ ತೆಗೆದುಕೊಂಡಿದ್ರೆ, ಅಥವಾ SBI ಯಾವುದೇ ಇದ್ರೆ SBI ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ ಒಂದು ಏನು ಆ್ಯಪ್ಗಳನ್ನು. ಸೊ ಅದ್ರ ಪ್ರಕಾರ ನೀವು ಒಂದು ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಬರೋಡಾ ಕೂಡ ಅದೇ ರೀತಿಯಾಗಿ ನಿಮ್ಮ ATM ಒಂದು ಏನು ATM ನಂಬರ್ ಇರ್ತಾವಲ್ಲ, ಸೊ ಅವೆಲ್ಲ ಹಾಕಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಅದು ಆನ್ಲೈನ್ ಯೂಟ್ಯೂಬ್ಗಳಲ್ಲಿ ನೋಡ್ಕೊಳ್ಳಿ, ಸಾಕಷ್ಟು ವಿಡಿಯೋಗಳು ಹಾಕಿರ್ತಾರೆ. ಅಥವಾ ನೀವು ಬೇಕಾದರೆ ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡ್ಕೋಬಹುದು, ಓಕೆನಾ. ಸೊ ಈ ಎರಡು ಆಪ್ಷನ್ಗಳಿಂದ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ನಾನು ಚೆಕ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕೇಳಿ, ಈಗಿರುವಂಥದ್ದು ಇಂಪಾರ್ಟೆಂಟು. ಸೊ ನಿಮಗೆ ಜಮಾ ಅಂದರೆ ಮೆಸೇಜ್ ಬಂದಿದೆ ಅಂದರೆ ಅಮೌಂಟ್ ಜಮಾ ಆಗಿರುತ್ತೆ, ಓಕೆನಾ. ಸೊ ಜಮಾ ಆಗಿದ್ರೆ ಯಾವ ರೀತಿಯಾಗಿ ಇಲ್ಲಿ ಪ್ರಾಬ್ಲಮ್ ಉಂಟಾಗ್ತಾ ಇರುವಂಥದ್ದು ಈಗಾಗಲೇ ಸಿದ್ದರಾಮಯ್ಯನವರೇ ಸ್ವತಃ ತಿಳಿಸ್ಕೊಟ್ಟಿರುವಂಥದ್ದು. ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಜಮಾ ಆಗ್ತಾ ಇದೆ. ಆದರೆ ಇಲ್ಲಿ ನೀವು ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಲೋನ್ ಮಾಡಿಸಿರ್ತೀರ, ಟ್ರೆಜರಿ ತೊಗೊಂಡಿರ್ತೀರ, ಫ್ರಿಜ್ ತೊಗೊಂಡಿರ್ತೀರ, ಅಥವಾ PC ಕಂಪ್ಯೂಟರ್ಗಳನ್ನು ತೊಗೊಂಡಿರ್ತೀರ, ಫ್ಯಾನ್ಗಳನ್ನು ತೊಗೊಂಡಿರ್ತೀರ, ಸೊ ಅಥವಾ ನೀವು ಏನಾದರೂ ಸೋಫಾ ಸೆಟ್ಗಳನ್ನು ತೊಗೊಂಡಿರ್ತೀರ, ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ತೀರ ಲೋನ್ ಮುಖಾಂತರ. ಅಂದರೆ ನಿಮ್ಮ ಹತ್ರ ಸ್ವಲ್ಪ ಹಣ ಇರುತ್ತೆ, ಮೊಬೈಲ್ಗಳನ್ನು ಖರೀದಿ ಮಾಡಿರ್ತೀರ, ಅದರಲ್ಲಿ ಒಂದು 5,000-6,000 ರೂಪಾಯಿ ತುಂಬಿ ಅದು 20,000 ರೂಪಾಯಿ ಮೊಬೈಲ್ ಇರುತ್ತೆ, ಉಳಿದಿರುವಂಥ 15,000 ರೂಪಾಯಿನ ಲೋನ್ಗಳನ್ನು ಮಾಡಿಸಿರ್ತೀರ. ಸೊ ಆ ಲೋನ್ ಮುಖಾಂತರ ತೆಗೆದುಕೊಂಡಿರುವಂತಹ ವಸ್ತುಗಳಿಗೆ ನೀವು ಲೋನನ್ನು ವಾಪಸ್ ಆಗಿ ಕಟ್ಟಿರಲ್ಲ. ಸೊ ಕಟ್ಟಿರಲ್ದ ಕಾರಣಕ್ಕಾಗಿ ಅದು 1ನೇ ತಾರೀಕು 2ನೇ ತಾರೀಕು ಜಮಾ ಆಗಿದ್ರೆ ಗೃಹಲಕ್ಷ್ಮಿ ಅಮೌಂಟು, ಸೊ ಅವಾಗ ಪಟ್ ಅಂತ ಹೇಳಿ ಕಟ್ ಆಗಿಬಿಡುತ್ತೆ. ಯಾಕಂದರೆ ಆ ಒಂದು ಅಮೌಂಟ್ ನಿಮ್ಮ ಬ್ಯಾಂಕ್ನಲ್ಲಿ ಇದ್ರೆ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ಳುವಂತಹ ಪ್ರೊಸೆಸಿಂಗು ಆ ಒಂದು ಬ್ಯಾಂಕ್ ಇಟ್ಕೊಂಡಿರುತ್ತೆ. ನಿಮ್ಮ ಅಕೌಂಟ್ನಲ್ಲಿ ಯಾವುದೇ ರೊಕ್ಕ ಇರಲಿ, ಸೊ ಯಾವುದೇ ಹಣ ಇರಲಿ, ಸೊ ಅದು ಕಟ್ ಅಂತೂ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲ್ಲ, ಅದು ಕಟ್ ಮಾಡ್ಕೊಂಡಿರುವಂಥದ್ದು ಮೆಸೇಜ್ ಬರಲ್ಲ. ಆದರೆ ಗೃಹಲಕ್ಷ್ಮಿ ಕ್ರೆಡಿಟೆಡ್ ಅಂತ ಬಂದಿರುತ್ತೆ, ಆದರೆ ಡೆಬಿಟೆಡ್ ಅಂತ ಬ್ಯಾಂಕ್ನಿಂದ ಮೆಸೇಜ್ ಬಂದಿರಲ್ಲ. ಸೊ ಈ ರೀತಿ ಆಗ್ತಾ ಇರುವಂಥದ್ದು. ಸೊ ಪ್ರಾಬ್ಲಮ್ಗಳು ಸಾಕಷ್ಟು ಫಲಾನುಭವಿಗಳಿಗೆ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಒಂದು ವರದಿಯನ್ನು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರು ಬ್ಯಾಂಕ್ಗಳಿಗೆ. ನಮ್ಮ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ ಜನರಿಗೆ ಜಮಾ ಆದರೆ ನಮ್ಮ ಅಮೌಂಟನ್ನು ಕಟ್ ಮಾಡಬೇಡಿ, 2-3 ದಿನಗಳ ಕಾಲ ಬಿಟ್ಕೊಂಡು ಕಟ್ ಮಾಡಿ, ಯಾಕಂದರೆ ನಮ್ಮ ಹಣ ಅವರಿಗೆ ಜಮಾ ಆಗಿದೆ ಅಂತ ಗೊತ್ತಾಗಲಿ ಅಂತ ಸ್ಪಷ್ಟನೆಯನ್ನು ಬ್ಯಾಂಕ್ಗಳಿಗೆ ಕೊಟ್ಟಿರುವಂಥದ್ದು. ಸೊ ಆದ್ರೂ ಸಹಿತ ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಸಿದ್ದರಾಮಯ್ಯನವರ ಹತ್ರ ಹೋಗಿ ಮುಟ್ಟಬೇಕಾಗತ್ತೆ. ಸೊ ಯಾರ್ಯಾರಿಗೆ ಈ ರೀತಿ ಆಗಿದೆ ಎಲ್ಲರೂ ಕೂಡ ಕಮೆಂಟಲ್ಲಿ ತಿಳಿಸಿ, ಸರ್ ನಮಗೆ ಅಮೌಂಟ್ ಏನು ಮೆಸೇಜ್ ಬಂದಿದೆ ಆದರೆ ಅಮೌಂಟ್ ಜಮಾ ಆಗಿಲ್ಲ ಅಂತ. ಇದು ಬಹಳಷ್ಟು ಫಲಾನುಭವಿಗಳಿಗೆ, ಸಿಕ್ಕಾಪಟ್ಟೆ ಫಲಾನುಭವಿಗಳಿಗೆ ಆಗಿರುವಂಥದ್ದು ನಿಜಾನೇ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಮೆಸೇಜ್ ಕೂಡ ಲೈವ್ ಪ್ರೂಫ್ ಆಗಿ, ಫೇಕ್ ನ್ಯೂಸ್ ಅನ್ನೋರಿಗೆ ಲೈವ್ ಪ್ರೂಫ್ ಆಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಕಮೆಂಟ್ಗಳು ಕೂಡ ಬರ್ತಾ ಇರುವಂಥದ್ದು ಈಗಾಗಲೇ ಎಲ್ಲರ ಖಾತೆಗೆ ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಇದೆ, ವೇಟ್ ಮಾಡಿ, ಮತ್ತೇನಿಲ್ಲ, ಹಂತವಾಗಿ ಜಮಾ ಆಗ್ತಾ ಇರುವಂಥದ್ದು. ಇದು ಡೈರೆಕ್ಟ್ ಆಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇಲ್ಲ. ಅದರಲ್ಲಿ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಕಿ ನಿಮಗೆ ಉಳಿಕಿರುವಂತಹ ಒರಿಜಿನಲ್ ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ತಾ ಇರುವಂತಹ ಕಾರಣಕ್ಕಾಗಿ ಡಿಲೇ ಆಗ್ತಾ ಇರುವಂಥದ್ದು. ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಕೂಡ ಆಹಾರ ಇಲಾಖೆ ಈಗಾಗಲೇ ಡೆಡ್ ಮಾಡ್ತಾ ಇರುವಂಥದ್ದು. 40 ಲಕ್ಷ ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇದ್ದಾರೆ ಈಗಾಗಲೇ.
ಒಂದು 5-6 ಲಕ್ಷ ಒಂದು ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂಥದ್ದು. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನಾನು ಮೊನ್ನೆನೇ ತಿಳಿಸ್ಕೊಟ್ಟಿದ್ದೀನಿ, 1,78,000 ಒಂದು ಮಹಿಳೆಯರನ್ನ ತೆಗೆದುಹಾಕಲಾಗಿದೆ. ಅವರಿಗೆ ಅಂತೂ ಅಮೌಂಟ್ ಹೋಗಲ್ಲ. ಸೊ ನೀವು ಅಮೌಂಟ್ಗೆ ಕಾಯಲಿಕ್ಕೆ ಹೋಗಬೇಡಿ ಕೂಡ, ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿರ್ತೀರ, 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಹೊಂದಿರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಹತೆ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮನ್ನ ತೆಗೆದುಹಾಕಿರ್ತಾರೆ. ಸೊ ನೀವು 2,000 ರೂಪಾಯಿ ಬರುತ್ತೆ ಅಂತ ಕಾಯೋದು ಅನರ್ಥ ವೀಕ್ಷಕರೇ. ಸೊ ಅದಕ್ಕೋಸ್ಕರ ಈಗ ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೊಂದಿದ್ದೀರಾ, ಸೊ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ, ನಿಮ್ಮೆಲ್ಲರ ಖಾತೆಗೆ ಅಮೌಂಟ್ ಜಮಾ ಆಗತ್ತೆ. ಸೊ ಇನ್ಮೇಲಿಂದಾನೇ ಸ್ಟಾರ್ಟ್ ಕಣ್ರಿ. ಸೊ ಯಾಕಂದ್ರೆ ಎಲ್ಲ ರಿಫ್ರೆಶ್ ಮಾಡ್ತಾ ಇರುವಂಥದ್ದು, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡಿದ್ದಾರೆ. ಯಾರ್ಯಾರು ಒಂದು ಅಕ್ಕಿ ಏನು ಅಕ್ಕಿಯಲ್ಲಿ ಕಸ ಕಡ್ಡಿ ತೆಗೆದಾಕ್ತಾರಲ್ಲ, ಆ ರೀತಿಯಾಗಿ ತೆಗೆದಾಕಿ ಉಳುಕಿರುವಂತಹ ಒರಿಜಿನಲ್ ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ತಾ ಇರುವಂಥದ್ದು. ಸೊ ಇದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಿಳಿಸ್ಕೊಟ್ಟಿದ್ದೆ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.